ಜಿ ಕೋಡ್ಸ್ ಎಂದರೇನು? ಇಂದಿನ ಆಧುನಿಕ ಕೈಗಾರಿಕಾ ಲೋಕದಲ್ಲಿ ಸಿಎನ್ಸಿ ಮಷೀನ್ಗಳ ಮಹತ್ವ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಆದರೆ ಒಂದು ಮಹತ್ವದ ಪ್ರಶ್ನೆಯಲ್ಲಿ ಉದ್ಭವಿಸುತ್ತದೆ. ಒಂದು ಸಿಎನ್ಸಿ ಮಷೀನ್ ನಾವು ಹೇಳಿದ ಕೆಲಸವನ್ನು ಹೇಗೆ ಅರ್ಥ ಮಾಡಿಕೊಳ್ಳುತ್ತದೆ? ಅದು ಹೇಗೆ ತಿಳಿದುಕೊಳ್ಳುತ್ತದೆ? ಯಾವ ದಿಕ್ಕಿನಲ್ಲಿ ಚಲಿಸಬೇಕು, ಎಲ್ಲಿ ಕತ್ತರಿಸಬೇಕು ಮತ್ತು ಯಾವ ವೇಗದಲ್ಲಿ ಕೆಲಸ ಮಾಡಬೇಕು? ಈ ಎಲ್ಲಾ ಪ್ರಶ್ನೆಗಳಿಗೆ ಒಂದು ಸರಳ ಉತ್ತರವಿದೆ. ಅದೇ ಜಿ ಕೋಡ್ಸ್. ಜಿ ಕೋಡ್ಸ್ ಎಂದರೆ ಸಿಎನ್ಸಿ ಮಷೀನ್ಗೆ ಸೂಚನೆ ನೀಡುವ ವಿಶೇಷ ಪ್ರೋಗ್ರಾಮಿಂಗ್ ಭಾಷೆ. ಸರಳವಾಗಿ ಹೇಳುವುದಾದರೆ ಇದು ಮಷೀನ್ಗೆ ನಾವು ನೀಡುವ ಆದೇಶ. ಈ ಆದೇಶದ ಮೂಲಕ ಮಷೀನ್ಗೆ ಸ್ಪಷ್ಟವಾಗಿ ಹೇಳಬಹುದು ಯಾವ ದಿಕ್ಕಿನಲ್ಲಿ ಚಲಿಸಬೇಕು, ಯಾವ ರೀತಿಯಲ್ಲಿ ಕತ್ತರಿಸಬೇಕು ಮತ್ತು ಎಷ್ಟು ವೇಗದಲ್ಲಿ ಕೆಲಸ ಮಾಡಬೇಕು. ಜಿ ಕೋಡ್ಸ್ ಅನ್ನು ಜಿಯೋಮೆಟ್ರಿಕ್ ಕೋಡ್ಸ್ ಅಥವಾ ಪ್ರಿಪರೇಟರಿ ಕೋಡ್ಸ್ ಎಂದು ಕರೆಯಲಾಗುತ್ತದೆ. ಪ್ರತಿ ಜಿ ಕೋಡ್ಗೆ ಒಂದು ವಿಶೇಷ ಅರ್ಥವಿದೆ. ಉದಾಹರಣೆಗೆ G00 ಮಷೀನ್ ಅನ್ನು ವೇಗವಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುವ ಸೂಚನೆ. G01 ನೇರ ರೇಖೆಯಲ್ಲಿ ಕತ್ತರಿಸುವ ಸೂಚನೆ. G02 ಗಡಿಯಾರದ ದಿಕ್ಕಿನಲ್ಲಿ ವೃತ್ತಾಕಾರದ ಚಲನೆ. G03 ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ವೃತ್ತಾಕಾರದ ಚಲನೆ. ಈ ಕೋಡ್ಗಳ ಮೂಲಕ ಸಿಎನ್ಸಿ ಮಷೀನ್ ಅತ್ಯಂತ ನಿಖರವಾಗಿ ಕೆಲಸ ಮಾಡುತ್ತದೆ. ಒಂದು ಸಿಎನ್ಸಿ ಪ್ರೋಗ್ರಾಂ ಸಾಮಾನ್ಯವಾಗಿ ಈ ರೀತಿಯಾಗಿ ಕಾಣಿಸುತ್ತದೆ. G00 X50 Y20, G01 X100 Y50, G02 X120 Y70. ಈ ಸಂಖ್ಯೆಗಳು ಮತ್ತು ಅಕ್ಷರಗಳು ಸಾಮಾನ್ಯವಾಗಿ ನೋಡಿದಾಗ ಸರಳವಾಗಿರಬಹುದು, ಆದರೆ ಸಿಎನ್ಸಿ ಮಷೀನ್ಗೆ ಇದು ಸ್ಪಷ್ಟವಾದ ಮಾರ್ಗದರ್ಶನವಾಗಿದೆ. ಇದು ಮಷೀನ್ಗೆ ದಾರಿ ತೋರಿಸುವ ನಕ್ಷೆಯಂತಿದೆ. ಜಿ ಕೋಡ್ಸ್ ಇಲ್ಲದೆ ಸಿಎನ್ಸಿ ಮಷೀನ್ ಸರಿಯಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲ. ಅವು ಮಷೀನ್ನ ಭಾಷೆ. ಸಿಎನ್ಸಿ ಪ್ರೋಗ್ರಾಮಿಂಗ್ನಲ್ಲಿ ಎರಡು ಪ್ರಮುಖ ಕೋಡ್ಗಳು ಇರುತ್ತವೆ. ಒಂದೇ ಜಿ ಕೋಡ್ಸ್, ಮತ್ತೊಂದು ಎಂ ಕೋಡ್ಸ್. ಜಿ ಕೋಡ್ಸ್ ಮಷೀನ್ ಚಲನೆ ಮತ್ತು ಕತ್ತರಿಸುವ ಮಾರ್ಗವನ್ನು ನಿಯಂತ್ರಿಸುತ್ತವೆ. ಎಂ ಕೋಡ್ಸ್ ಮಷೀನ್ನ ಇತರೆ ಕಾರ್ಯಗಳನ್ನು ನಿಯಂತ್ರಿಸುತ್ತವೆ. ಉದಾಹರಣೆಗೆ ಸ್ಪಿಂಡಲ್ ಆನ್ ಮಾಡುವುದು, ಕೂಲೆಂಟ್ ಆರಂಭಿಸುವುದು, ಮಷೀನ್ ನಿಲ್ಲಿಸುವುದು. ಸಿಎನ್ಸಿ ಮಷೀನ್ ಕಲಿಯುವ ಪ್ರತಿಯೊಬ್ಬರಿಗೂ ಜಿ ಕೋಡ್ಸ್ ಬಗ್ಗೆ ಸ್ಪಷ್ಟವಾದ ಜ್ಞಾನವಿರಬೇಕು. ಅದು ಸಿಎನ್ಸಿ ತಂತ್ರಜ್ಞಾನದ ಮೂಲಭೂತ ಭಾಗವಾಗಿದೆ. ಒಬ್ಬ ಉತ್ತಮ ಸಿಎನ್ಸಿ ಆಪರೇಟರ್ ಅಥವಾ ಪ್ರೋಗ್ರಾಮರ್ ಆಗಬೇಕಾದರೆ ಈ ಕೋಡ್ಗಳನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಬೇಕು. ಆಗ ಮಾತ್ರ ಮಷೀನ್ ಸುರಕ್ಷಿತವಾಗಿ, ನಿಖರವಾಗಿ ಮತ್ತು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಕೊನೆಯಲ್ಲಿ ಒಂದು ವಿಷಯ ನೆನಪಿಡಿ. ಜಿ ಕೋಡ್ಸ್ ಎಂದರೆ ಕೇವಲ ಅಕ್ಷರಗಳು ಮತ್ತು ಸಂಖ್ಯೆಗಳ ಸಮೂಹವಲ್ಲ. ಅವು ಸಿಎನ್ಸಿ ಮಷೀನ್ಗೆ ಜೀವ ನೀಡುವ ಭಾಷೆ. ಅವುಗಳ ಮೂಲಕವೇ ಒಂದು ಸರಳ ಲೋಹದ ತುಂಡು ಅದ್ಭುತವಾದ ಯಂತ್ರಭಾಗವಾಗಿ ರೂಪುಗೊಳ್ಳುತ್ತದೆ. ಅದೇ ಜಿ ಕೋಡ್ಸ್ನ ನಿಜವಾದ ಶಕ್ತಿ.